ಸುಮಾರು 850 ವರ್ಷಗಳ ಇತಿಹಾಸ ಇರುವ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಣಿನಾಲ್ಕೂರು ಗ್ರಾಮದ ಇಳಿಯೂರು ಅಂತ ಹೇಳುವ ಮಹಾವಿಷ್ಣು ದೇವಸ್ಥಾನದಲ್ಲಿ ನಾನಿದ್ದೇನೆ. ಕಳೆದ ಹಲವಾರು ವರ್ಷಗಳ ಹಿಂದೆ ಈ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಆಗಿತ್ತು. ಆದರೆ ಇತ್ತೀಚೆಗೆ ಪ್ರಾಕೃತಿಕವಾಗಿ ಬಂದಿರುವಂತಹ ಸಿಡಿಲಿನ ಅಬ್ಬರದಿಂದ ಯಾರೂ ಕೂಡ ಯಾವುದನ್ನು ಕೂಡ ತಡೆ ಹಿಡಿಯುವುದಕ್ಕೆ ಅಸಾಧ್ಯ. ಅಂತ ಸಂದರ್ಭದಲ್ಲಿ ಈ ಊರಿಗೆ ಬರಬಹುದಾಗಿದ್ದಂತಹ ಅತಿ ದೊಡ್ಡ ಅವಘಡವನ್ನ ಈ ಒಂದು ಊರಿನಲ್ಲಿರುವಂತಹ ಗ್ರಾಮ ದೇವರಾದ ಮಹಾವಿಷ್ಣು ತಡೆ ಹಿಡಿದು ತನ್ನ ಗರ್ಭಗುಡಿಯ ಮೇಲೆ ಸಿಡಿಲಿನ ಒಂದು ಅಬ್ಬರವನ್ನ ತಾಗಿಸಿಕೊಂಡು ಊರಿನ ಎಲ್ಲ ಭಕ್ತರನ್ನ ರಕ್ಷಣೆ ಮಾಡಿಕೊಂಡಿದ್ದಾರೆ. ಇದರ ಹಿಂದಿರುವಂತಹ ಅರ್ಥ ಒಂದೇ, ಊರಿಗೆ ಬರುವಂತ ಅಷ್ಟು ದೊಡ್ಡ ತೊಂದರೆಯನ್ನ ಇಲ್ಲಿರುವಂತಹ ಮಹಾವಿಷ್ಣು ತಡೆ ಹಿಡಿದು ಊರಿನ ಭಕ್ತರನ್ನ ಕಾಪಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿರುವಂತಹ ಗರ್ಭಗುಡಿಯ ಮೇಲ್ಭಾಗದ ಒಂದು ಚಾವಣಿ ಇವತ್ತು ಇಲ್ಲ. ಆದರೆ ಭಕ್ತರು ಮುಂದಿನ ದಿನಗಳಲ್ಲೂ ಕೂಡ ಯಾವ ರೀತಿಯಲ್ಲಿ ಈ ದೇವಸ್ಥಾನಕ್ಕೆ ಸಹಕಾರವನ್ನ ಕೊಟ್ಟರೆ ಆ ಮಹಾವಿಷ್ಣು ತಮ್ಮನ್ನ ಕಾಪಾಡ್ತಾರೆ ಅನ್ನೋದನ್ನ, ಇಷ್ಟರವರೆಗೆ ಆಗಿರುವಂತಹ ತೊಂದರೆಗಳು ಭಕ್ತರಿಗೆ ಬರದೆ ತಾನೇ ತೆಗೆದುಕೊಂಡು ರಕ್ಷಣೆಯನ್ನ ಮಾಡಿರುವಂತಹ ವಿಚಾರಗಳು ಗೊತ್ತಿದೆ. ಈ ದೇವಸ್ಥಾನ ದಿನದಿಂದ ದಿನಕ್ಕೆ ವೃದ್ಧಿ ಆಗ್ತಾ ಇದ್ದರೂ ಮೊನ್ನೆ ಮೇ 4ನೇ ತಾರೀಕಿನಂದು ಸಿಡಿಲು ಬಡಿದದ್ದು ದೇವಸ್ಥಾನಕ್ಕಲ್ಲ, ಇಡೀ ಗ್ರಾಮಕ್ಕೊಂದು ಬರ ಸಿಡಿಲು ಬಡಿದಂತ ಇದೆ. ಎಲ್ಲರೂ ಸ್ತಬ್ಧರಾದೆವು. ಒಂದು ದೇವಸ್ಥಾನ 4 ವರ್ಷದಲ್ಲಿ ಇಂಥ ಪರಿಸ್ಥಿತಿಗೆ ಬರ್ತದಂತ ನಾವು ಎನಿಸಿರಲಿಲ್ಲ. ಇಲ್ಲಿ ದಿವಸ ರಾತ್ರಿ ಹೊತ್ತಿಗೆ ಒಂದು ಸುತ್ತು ಜೀಟಿಗೆ ಇಡೋದು, ಒಂದು ಸುತ್ತು ಬರ್ತಿತ್ತಂತೆ. ಎಲ್ರಿಗೂ ನಮಸ್ಕಾರ, ನಾನು ವಿಜಯ್ ವಿಖ್ಯಾತ್. ಇವತ್ತು ನಾನು ಬಂದಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಣಿನಾಲ್ಕೂರು ಅಂತ ಹೇಳುವಂಥ ಒಂದು ಗ್ರಾಮಕ್ಕೆ. ಈ ಗ್ರಾಮದಲ್ಲಿ ಕಳೆದ 850 ವರ್ಷಗಳ ಇತಿಹಾಸ ಇರುವಂಥ ಒಂದು ದೇವಸ್ಥಾನವಿದೆ. ಅದು ಮಹಾವಿಷ್ಣು ದೇವಸ್ಥಾನ ಇಳಿಯೂರು. ನನ್ನ ಜೊತೆಗೆ ಈ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶ್ರೀಯುತ ಶಿವಪ್ಪ ಪೂಜಾರಿ ಅವರಿದ್ದಾರೆ. ಒಂದಷ್ಟು ಇತಿಹಾಸವನ್ನ ಈ ದೇಗುಲದ ಬಗ್ಗೆ ನಮಗೆ ತಿಳಿಸ್ಲಿಕ್ಕಿದ್ದಾರೆ. ಮೊದಲಿಗೆ ನಮಸ್ತೆ ತಮಗೆ. ನಮಸ್ತೆ. ನಮ್ಮ ಗ್ರಾಮ ದೊಡ್ಡ ಗ್ರಾಮ, ಆದರೂ ಇಲ್ಲಿ ಬಡಪಾಯಿಗಳು ಅಷ್ಟು ದೊಡ್ಡ ಶ್ರೀಮಂತರು ಏನಿಲ್ಲ. ಆದರೂ ಒಂದು ನಮಗೆ ಕೊರಗಿತ್ತು, ಮಣಿನಾಲ್ಕೂರು ಗ್ರಾಮದ ಎಲ್ಲ ಗ್ರಾಮದಲ್ಲಿ ದೇವಸ್ಥಾನ ಇದೆ, ನಮ್ಮ ಗ್ರಾಮದಲ್ಲಿ ದೇವಸ್ಥಾನ ಇಲ್ಲ ಎಂಬ ಒಂದು ಕೊರಗಿತ್ತು. ಆ ಮಹಾವಿಷ್ಣು ದಯದಿಂದ ನಮಗೆ ಗ್ರಾಮಸ್ಥರಿಗೆ ದೇವಸ್ಥಾನವನ್ನು ಕಟ್ಟುವಂಥ ಆ ಯೋಗ ಭಾಗ್ಯವನ್ನು ಲಕ್ಷ್ಮೀ ಸಮೇತ ಮಹಾವಿಷ್ಣು ದೇವರು ಕೊಟ್ಟರು ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಆದರೂ ಇಲ್ಲಿ ಅದಕ್ಕೆ ಮುಂಚೆ ಪೆಟ್ಟು ಗಲಾಟೆ, ಒಂದೇ ಮನೆಯಲ್ಲಿ ಅಣ್ಣ ತಮ್ಮ ಇದ್ರೆ ಗಲಾಟೆ ಆಗ್ತಿತ್ತು, ಫ್ಯಾಮಿಲಿಯಲ್ಲಿ ಗಲಾಟೆ. ಇದು ಯಾವುದಂತ ಪ್ರಶ್ನೆ ಚಿಂತನೆಯಲ್ಲಿ ತಿಳಿದಾಗ ಈ ದೇವಸ್ಥಾನ ಪಾಲು ಬಿದ್ದ ಕಾರಣ ಇಂತೆಲ್ಲ ಇದಕ್ಕೆ ಕಾರಣ ಆಗಿದೆ ಅಂತ ಹೇಳಿದರು. ಈ 850 ವರ್ಷ ಇತಿಹಾಸ ಅಂದರೆ ನಮಗೆ ಗೊತ್ತಾಗಿದ್ದು ಶ್ರೀಧರ ಗೋರೆ ಅವರು ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದ ಹಳೆ ಕಾಲದ ತಡೆಂಗಲ್ಲಿದೆ,
ಸೂತ್ರ ಇದೆ. ಇಲ್ಲಿ ದೇವಸ್ಥಾನ ಇತ್ತು ಎಂಬ ಕುರುಹು ಈಗಲೂ ಸಹ ಇದೆ. ಅದನ್ನು ನಾವು ತೆಗೆದಿಟ್ಟಿದ್ದೇವೆ, ಮುಂಚಿನದು ತಡೆಂಗಲ್ಲು ಮತ್ತು ಸೋಮಸೂತ್ರವನ್ನು. ವಿಜಯನಗರದ ಅರಸರಾದ ವಿಷ್ಣುವರ್ಧನ ಶಾಂತಲಾದೇವಿ ಅವರು ವೈಷ್ಣವ ಪಂಥ ತೆಗೊಂಡಿದ್ದರಂತೆ. ಅವಾಗ ಆ ಟೈಮ್ನಲ್ಲಿ ಇಲ್ಲಿ ಅಂದಿಗಲ ಉಪಟಳ ಇರುವಾಗ ಇಲ್ಲಿ ಇಲಿಯೂರಲ್ಲಿ ಮನೆತನಂದು ಇದ್ದಾರೆ. ಅಲ್ಲಿ ಈಗ ವಿಜಯಕುಮಾರ್ ಅಜಿಲ ಮತ್ತೆ ಸಂಜಯ್, ಲಾವಣ್ಯ ಬಲ್ಲಾಲ್, ಭಾರತ್ಯಮ್ಮ ಆ ಮನೆಯಲ್ಲಿದ್ದಾರೆ ಯಜಮಾನರು. ಈ ಜಾಗವನ್ನು ಅವರು ದಾನವಾಗಿ ಕೊಟ್ಟಿದ್ದು. ವಿಜಯಕುಮಾರ್ ಅಜಿಲ್ರು ದೇವಸ್ಥಾನಕ್ಕೆ ಅವರ ಮಕ್ಕಳು ಸೇರಿ ದಾನವಾಗಿ ಬಿಟ್ಟು ಕೊಟ್ಟಿದ್ದಾರೆ. ಊರಿನವರು ಒಂದು ದಿವಸ ಬರುವಾಗ ಒಂದು ಮರದಡಿಯಲ್ಲಿ ಸನ್ಯಾಸಿ ಕೂತಿರ್ತಾರೆ. ನನಗೆ ಹಸಿವು ಆಗ್ತದೆ, ಇದು ಏನಾದರೂ ಕೊಡಿ ಅಂತೇಳಿ ಕೊಂಡೋಗ್ತಾರೆ. ಗ್ರಾಮದಲ್ಲಿ ದೇವಸ್ಥಾನ ಎಲ್ಲಿ ಉಂಟಂತ ಕೇಳ್ತಾರಂತೆ. ದೇವಸ್ಥಾನ ಇಲ್ಲದಿದ್ದರೆ ನೀರು ಮುಟ್ಟೋದಿಲ್ಲ ಅಂತ ಹೇಳ್ತಾರಂತೆ. ಅವಾಗ ನೀರು ಮುಟ್ಟೋದಿಲ್ಲ ಅಂತ ಹೇಳುವಾಗ ಇದು ಇವರಿಗೆ ಬಹಳ ಬೇಸರ ಆಗ್ತದೆ. ಇಲ್ಲಿ ದೇವಸ್ಥಾನವನ್ನು ಮಹಾವಿಷ್ಣು ದೇವಸ್ಥಾನವನ್ನು ಕಟ್ಟುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಇದರಲ್ಲಿ ವಿಜಯನಗರದ ನಾಣ್ಯ ಸಹ ಸಿಕ್ಕಿದೆ ಅಂತ ಪ್ರತೀತಿದೆ. ಪ್ರಶ್ನೆ ಚಿಂತನೆ ಎಲ್ಲ ಆಗ್ತದೆ. ಆದಮೇಲೆ ಶ್ರೀಧರ ಗೋರೆ ದೈವಜ್ಞರಾದ ನಮ್ಮ ಶ್ರೀಧರ ಗೋರೆ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ಆಮೇಲೆ ಇಲ್ಲಿ ಲಕ್ಷ್ಮೀ ಸಮೇತ ಮಹಾವಿಷ್ಣು ದೇವರು, ಇದಕ್ಕೆ 9 ದೇವಸ್ಥಾನ, ಮಹಾವಿಷ್ಣು ದೇವಸ್ಥಾನ ಇದೆ. ಇದು 2 ದೇವಸ್ಥಾನ ಅಂತ ಹೇಳ್ತಾರೆ. ಇದು ಮಹಾವಿಷ್ಣು ದೇವಸ್ಥಾನಕ್ಕೆ 2 ದೇವಸ್ಥಾನ. ಅವರು ಹೇಳಿದರು ಲಕ್ಷ್ಮೀ ಸಮೇತ ಮಹಾವಿಷ್ಣು ದೇವಸ್ಥಾನ ಇಲ್ಲಿ ಬರುವುದಿಲ್ಲ ಅಂತೆ. ಬೇರೆ ಕಡೆ ಇದೆ, ಇಲ್ಲಿ ಹತ್ತಿರದಲ್ಲಿ, ಬೇರೆ ಕಡೆ ಇದೆ, ಹತ್ತಿರದಲ್ಲಿ ಇಲ್ಲ. ಅದನ್ನು ಪೀಠದಲ್ಲಿ ಕೊಟ್ಟು ಮಹಾವಿಷ್ಣು ದೇವರನ್ನು ಇದು ಕೊಟ್ಟರು, ಹೀಗೆ ಕೊಟ್ಟಿದ್ದಾರೆ. ಮತ್ತು ಮಹಾಗಣಪತಿ ಇದೆ, ಶಾಸ್ತಾವ್ ದೇವರಿದ್ದಾರೆ, ಅನ್ನಪೂರ್ಣೇಶ್ವರಿ ಇದ್ದಾರೆ. ಪದ್ಮನಾಭ ತಂತ್ರಿಯವರ ದಿವ್ಯ ಹಸ್ತದಿಂದ ಇಲ್ಲಿ ಬ್ರಹ್ಮಕಲಶ ಆಯಿತು ಮಹಾವಿಷ್ಣು ದೇವರಿಗೆ. ಪ್ರಸಾದ್ ಮುನಿಯಂಗಲ ಇದರಲ್ಲಿ ಶಿಲ್ಪಿ ಶಾಸ್ತ್ರದಲ್ಲಿ ದೇವಸ್ಥಾನದ ವಾಸ್ತುಶಿಲ್ಪಿಗಳಾದವರು ಇವರೆಲ್ಲ ಸೇರಿ ನಮ್ಮ ಪದ್ಮನಾಭ ತಂತ್ರಿ ಅವರು ಮುನ್ನೆ ಬಂದ ಈ ಸಿಡಿಲಿನ ಹೊಡೆತಕ್ಕೆ ಈ ಊರಿನ ಗ್ರಾಮಸ್ಥರು, ಪರ ಊರಿನವರು, ದೊಡ್ಡ ದೊಡ್ಡ ಉದ್ಯಮಿಗಳು ಎಲ್ಲ ಇದಕ್ಕೆ ಸಹಾಯ ಮಾಡಿದ್ದಾರೆ. ಧರ್ಮಸ್ಥಳದಿಂದ ಸಹ ನಮಗೆ ಸಹಾಯ ಮಾಡಿದ್ದಾರೆ. ಮತ್ತು ಈ ದೊಡ್ಡವರು ಅಂತ ಈ ಗ್ರಾಮದಲ್ಲಿ ಯಾರಿಲ್ಲ. ನಮಗೆ ಈಗ ಈ ದೇವಸ್ಥಾನಕ್ಕೆ ಗರ್ಭಗುಡಿಯನ್ನು ಪುನರ್ನಿರ್ಮಾಣಕ್ಕೆ ಸಹಾಯ ಹಸ್ತ ಬೇಕಾಗಿದೆ. ನಮಗೆ ಆ ದೇವಸ್ಥಾನವನ್ನು ಮುಂಚೆ ಹೇಗಿತ್ತ ಅದೇ ರೂಪದಲ್ಲಿ ನಮಗೆ ನೋಡಬೇಕು. ಈ ದೇವಸ್ಥಾನದಲ್ಲಿ ಒಳ್ಳೆ ಕಳ್ಳೆಕಾರಣಿಕೆ, ಹೆಚ್ಚಿನ ಭಕ್ತರು ಯಾರು ಬರ್ತಾರ, ಯಾವುದು ಬೇಡಿದರು ನಮಗೆ ಉದಾಹರಣೆ ಇದೆ. ಇಲ್ಲಿ ಎಷ್ಟೋ ಜನ ಯಾವುದ್ಯಾವುದು ಬೇಡಿದ್ದಾರೆ ಅದೆಲ್ಲ ಅವರಿಗೆ ಕೈಗೂಡಿದೆ. ಈ ಲಕ್ಷ್ಮೀ ಸಮೇತ ಮಹಾವಿಷ್ಣು ದೇವರದ್ದು ಇಲ್ಲಿ ಪುನರ್ನಿರ್ಮಾಣಕ್ಕೆ ಎಲ್ಲರ ಸಹಾಯ ಸಹಕಾರ, ಎಲ್ಲ ದಾನಿಗಳು ಮತ್ತು ಎಲ್ಲ ಪರ ಊರಿನವರು, ಗ್ರಾಮದವರು, ದೊಡ್ಡ ದೊಡ್ಡ ಉದ್ಯಮಿಗಳು ಸಹಕಾರ ಮಾಡಬೇಕು. ನಮ್ಮ ದೇವಸ್ಥಾನ ನಿರ್ಮಾಣ ಮಾಡಲು ನಮಗೆ ಸಹಾಯಹಸ್ತವನ್ನು ಕೋರಬೇಕಂತೇಳಿ ನಮ್ಮ ಮಹಾವಿಷ್ಣು ಆಡಳಿತ ಸಮಿತಿಯ ಪರವಾಗಿ ನಾನು ಬೇಡಿಕೊಳ್ಳುತ್ತೇನೆ. ಜೀರ್ಣೋದ್ರದಲ್ಲಿ ಇರುವಾಗ ಇಲ್ಲಿ ದೊಂದಿಡಿಕೊಂಡು ಸುತ್ತ ಬರ್ತಿತ್ತಂತೆ ರಾತ್ರಿ ಹೊತ್ತಲ್ಲಿ. ಈ ಗರ್ಭಗುಡಿಯ ಕೆಲಸ ಮಾಡುವಾಗ ನಾಗ ದೇವರು ಎಡೆತ್ತಿ ಅಲ್ಲಿ ಗುಂಡಿ, ಅದೊಂದು 18-36 ಫೀಟು ಆಳದಲ್ಲಿದೆ ಇದು ಗರ್ಭಗುಡಿ. ಇದು ಅದರಲ್ಲಿ ನೀರು ಸುತ್ತು ಬರ್ತಾ ಇತ್ತು. ನಾವು ಕೆಳಗಡೆ ಕೆಲಸ ಮಾಡುವಾಗ ನಾಗದೇವರು ಬಂದ ಮೇಲ್ಗಡೆಯಿಂದ ಎಡೆತ್ತಿ ನೋಡ್ತಿದ್ರು. ಇಲ್ಲಿ ಇದು ನಾವು ಕಂಡಂಥ ದೃಶ್ಯ. ಇಲಿಯೂರಿನಲ್ಲಿ ಜನನ ದೈವ ಅಂತ ಇದೆ.
ಈ ಅಲ್ಲಿಂದ ಬರುವಾಗ ಇಲ್ಲಿಗೆ ಜನಂದೈವ ಅಂತ ಅದಕ್ಕೆ ನಾಮಕರಣ ಹೆಸರು ಹಾಗೆ ಬರ್ತದೆ, ಜನಂದೈವ ಪಂಜುರ್ಲಿ ಅಂತೇಳಿ. ಇಲ್ಲಿ ನೇಮೋತ್ಸವ ಆಗ್ತದೆ. ಅದಕ್ಕೆ ಒಳ್ಳೆ ಕಾರ್ಣಿಕ ಇರುವಂಥ ಜಾಗ, ಇಷ್ಟಾರ್ಥ ಸಿದ್ಧಿಯಾಗಿದೆ. ಇನ್ನು ಮುಂದಕ್ಕೆ ಈ ದೇವಸ್ಥಾನ ಇದರಿಂದ ದೊಡ್ಡ ಮಟ್ಟದಲ್ಲಿ ಬೆಳೆದು ಈ ಗ್ರಾಮ, ಊರು, ಪರವೂರ ಜನರಿಗೆ ಕಲೆಕಾರ್ಣಿಕ ಒಳ್ಳೆ ರೀತಿಯಲ್ಲಿ ಮಹಾವಿಷ್ಣು ತಿಳಿಸಲಿ. ಕ್ಷೇತ್ರ ಸಾನ್ನಿಧ್ಯ ಮಹಾವಿಷ್ಣು ದೇವರ ಚರಣಕ್ಕೆ ಶಿರಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ಈ ಕ್ಷೇತ್ರದ ಇತಿಹಾಸವನ್ನೆಲ್ಲ ಇತ್ತೀಚೆಗೆ ವೈದಿಕ ಮೂಲಕ ತಿಳಿದವರು ಅನೇಕ ಮಂದಿ ಇರ್ಬೋದು. ನಾನು ಬಾಲ್ಯದಲ್ಲಿ ಇಲ್ಲೆಲ್ಲ ಓಡಾಟ ಮಾಡಿದವ. ಅಜಿಲರ ಮನೆತನದ ಒಂದು ಮನೆ ಇದೆ ಇಲ್ಲಿ, ಇಳಿಯೂರು ಎನ್ನುವುದು. ಮೂಲಸ್ಥಾನ ಅಜಿಲಮಗರು, ಅದು ಅಜಿಲರ ಒಂದು ಕೇಂದ್ರ ಸ್ಥಾನ. ಅಲ್ಲಿನ ಒಂದು ಭಾಗ ಇಲ್ಲಿ ಇಳಿಯೂರು, ಇವರು ಕೂಡ ಅಜಿಲರಿ, ಅಲ್ಲಿಗೆ ಸಂಬಂಧಪಟ್ಟಂಥ ಭೂಪ್ರದೇಶ. ನಾನು ಬಾಲ್ಯದಲ್ಲಿ ಇಲ್ಲಿ ಓಡಾಟ ಮಾಡ್ತಿರುವ ಇಲ್ಲಿ ನಶಿಸಿ ಹೋದಂಥ ಒಂದು ಕುರುಹಿತ್ತು. ನಾವೆಲ್ಲ ವಿಷ್ಣುಮೂರ್ತಿ ದೇವರು ಅಂತ ಹೇಳ್ತಾ ಇದ್ದೆವು. ಇಲ್ಲಿ ದಾರಿಯಲ್ಲಿ ಹೋಗುವಾಗ ಯಾವಾಗಲೂ ಕೈ ಮುಗಿದು ಹೋಗುವಂಥ ಒಂದು ಸಂಪ್ರದಾಯ ಇಟ್ಟುಕೊಂಡವರು. ಕಾಲಕ್ರಮೇಣ ಈ ಊರಿಗೆ ಸ್ವಲ್ಪ ಕಂಟಕಗಳು ಬಂತು, ಅನೇಕ ಮನೆಗಳವರಿಗೆ. ಪರಿಹಾರ ನಿಮಿತ್ತವಾಗಿ ವೈದಿಕರನ್ನು ಆಶ್ರಯಿಸಿದಾಗ ಒಂದು ಚಿಂತನಾ ಪ್ರಶ್ನೆ ಈ ಸ್ಥಳದಲ್ಲಿ ಆಯಿತು. ಕೆಲವರ ಮನೆಯಲ್ಲಿ ಆ ದೋಷಗಳು ಕಂಡು ಬಂತು. ಇಲ್ಲೊಂದು ದೇವರ ಸಾನ್ನಿಧ್ಯ ನಶಿಸಿ ಹೋಗಿದೆ, ಅದನ್ನು ಪುನರುತ್ಥಾನ ಮಾಡಬೇಕು, ಊರಿಗೆ ಕ್ಷೇಮ ಆಗ್ತದೆ ಎನ್ನುವಂತಹ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಪ್ರಶ್ನಾಚಿಂತನ ಆಯಿತು. ಎರಡನೇ ಸಲಕ್ಕೆ ಅದು ಅಸ್ತಿತ್ವಕ್ಕೆ ಬರುವಂತಾಯಿತು. ಒಂದು ಊರಿನವರನ್ನೆಲ್ಲ ಸೇರಿಸಿ ಸಮಿತಿ ರಚನೆ ಮಾಡಿ ಒಂದು ನೀಲ ನಕಾಶೆಯನ್ನು ಮಾಡಿ ಭವ್ಯವಾದ ದೇವಾಲಯ ನಿರ್ಮಾಣ ಆಗಿತ್ತು ಕಳೆದ 4 ವರ್ಷಗಳ ಹಿಂದೆ. ಅನೇಕ ದಾನಿಗಳು ಕೈ ಜೋಡಿಸಿದ್ದಾರೆ, ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ. ಅನೇಕ ಊರಿನವರು ತನ್ನ ಬಹುಭಾಗವನ್ನು ಇಲ್ಲಿಗೆ ಸಮರ್ಪಣೆ ಮಾಡಿದ್ದಾರೆ. ಸ್ವತಃ ತಾನೇ ಇಲ್ಲಿ ಶ್ರಮಿಸಿದವರು ಅನೇಕ ಮಂದಿ ಇದ್ದಾರೆ. ಅನೇಕ ಮಂದಿ ಶ್ರಮದಾನದ ಮೂಲಕ ಇಲ್ಲಿ ಅವರ ಸೇವೆಯನ್ನು ಸಲ್ಲಿಸಿದ್ದಾರೆ. ಒಟ್ಟಿನಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಯಿತು. ಇಡೀ ಊರಿಗೆ ಒಂದು ಸಂತೋಷ ಆಯಿತು. ಸಂತೋಷ ಆಗೋದಕ್ಕೂ ಒಂದು ಕಾರಣ ಇದೆ. ಇದು ಮಣಿನಾಲ್ಕೂರು ಗ್ರಾಮ. ಆ ಮಣಿನಾಲ್ಕೂರು ಎನ್ನುವಂಥ ಹೆಸರು ಯಾಕೆ ಬಂತು ಅಂತ ಗೊತ್ತಿಲ್ಲ. ಹೆಚ್ಚಿನಂಶ ಹೀಗಾಗಿರ್ಬೋದು, ಇಲ್ಲಿ ದೈವಸ್ಥಾನಗಳು ಅಧಿಕ, ಗುತ್ತು ಮನೆಗಳು ಹೆಚ್ಚಿದೆ. ಅಲ್ಲಿ ಮಣಿ ಅಂದರೆ ದೈವ ಹಿಡಿಯುವಂಥ ಒಂದು ಆಯುಧ, ಒಂದು ಮಣಿ, ಪೂಜಾ ಸಾಮಗ್ರಿ. ಅದು 4 ಭಾಗದಲ್ಲಿ ಮೊಳಗುವಂತಹ ವಿಚಾರ ಇಟ್ಟುಕೊಂಡು ಈ ಗ್ರಾಮಕ್ಕೆ ಮಣಿನಾಲ್ಕೂರು ಎನ್ನುವಂಥ ಹೆಸರು ಬಂತು, ಏನೋ ಗೊತ್ತಿಲ್ಲ. ಏನೋ ನಮ್ಮ ಪೂಜ್ಯ ಮಾಣಿಲ ಸ್ವಾಮೀಜಿಯವರು ಒಂದು ಬಾರಿ ಹೇಳಿದರು, ಅದು ಇಳಿಯೂರು ಎಂಬಲ್ಲಿ ಒಂದು ಬನ ಇದೆ, ನಾಗಬನ ಇದೆ. ಅಲ್ಲಿ ಒಂದು ನಾಗ 5 ಹೆಡೆ ಸರ್ಪ ಇದೆ, ಅದರ ತಲೆಯಲ್ಲೊಂದು ಮಣಿ ಇತ್ತು. ಆ ಮಣಿಯಿಂದಾಗಿ ಇಲ್ಲಿ ಮಣಿನಾಲ್ಕೂರು ಬಂತು. ಏನೇ ಇರಲಿ, ಮಣಿನಾಲ್ಕೂರು ಗ್ರಾಮ ವಿಶಾಲವಾದ ಗ್ರಾಮ. ಇಲ್ಲೊಂದು ಅಪವಾದ ಇತ್ತು, ಈ ಗ್ರಾಮದಲ್ಲಿ ಒಂದೇ ಒಂದು ದೇವಸ್ಥಾನ ಇರಲಿಲ್ಲ. ನಾವು ಯಾವುದೊಂದು ದೇವರನ್ನು ಕಾಣಬೇಕಿದ್ರೆ, ಪೂಜಾದಿಗಳು ಮಾಡಬೇಕಿದ್ರೆ ಹತ್ತಿರದ ಸರಪಡಿ ಗ್ರಾಮಕ್ಕೆ ಹೋಗಬೇಕು, ಶರಬೇಶ್ವರ ದೇವರನ್ನು ಕಾಣಬೇಕು, ಅಲ್ಲಿ ಪೂಜೆ ಮಾಡಬೇಕು. ಇಲ್ಲದಿದ್ದರೆ ಹತ್ತಿರದ ಕಾರಿಂಜೇಶ್ವರ ದೇವಸ್ಥಾನ ಅಥವಾ ನೇತ್ರಾವತಿ ಹೊಳೆ ದಾಟಿ ಕಣೇಶ್ವರ, ಚಿಂತಾಮಣಿ, ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಈ ದೇವಸ್ಥಾನ ಬಿಟ್ಟರೆ ಈ ಗ್ರಾಮದಲ್ಲೇ ದೇವಸ್ಥಾನ ಇರಲಿಲ್ಲ. ಊರಿನವರೆಲ್ಲ ಒಟ್ಟು ಸೇರಿ ದೇವರ ಅಸ್ತಿತ್ವ ಉಂಟು ಅಂತ ಗೊತ್ತಾಯಿತು. ಭವ್ಯವಾದ ಮಂದಿರ ನಿರ್ಮಾಣವಾಯಿತು. ನಾವೆಲ್ಲ ಆನಂದ ತುಂದಿಲ್ಲರಾದೆವು. ನಾನು ಕೂಡ ಈ ಗ್ರಾಮಕ್ಕೆ ಸಂಬಂಧಪಟ್ಟವನೇ, ಇದೇ ಗ್ರಾಮದ ವ್ಯಾಪ್ತಿಯಲ್ಲಿ ಇರುವವು. ನಾನು ಕೂಡ ನನ್ನ ಶಕ್ತಿ ಮೀರಿ ಸಹಕಾರವನ್ನು ಮಾಡಿದವನಿದ್ದೇನೆ. ಒಳ್ಳೆಯ ರೀತಿಯಲ್ಲಿ ಪರಮಪೂಜ್ಯ ಧರ್ಮಸ್ಥಳದ ಖಾವಂದರು ಬಂದು ಈ ದೇವಸ್ಥಾನ ಲೋಕಾರ್ಪಣೆ ಆಯಿತು. ಪೂಜಾದಿಗಳು ನಿತ್ಯ ನಿರಂತರವಾಗಿ ಆಗ್ತಾ ಇದೆ. ಅನೇಕ ಮಂದಿ ಸೇವಾರ್ಥಿಗಳು ಬರ್ತಾ ಇದ್ದಾರೆ, ಅವರ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಇಷ್ಟಾರ್ಥ ಸಿದ್ಧಿಯಾಗಿದೆ ಅನ್ನುವಂತಹ ಮಾತನ್ನು ಕೂಡ ಹೇಳುವಾಗ ನಮಗೆ ಭಾರಿ ಸಂತೋಷ ಆಯಿತು. ನಾವು ಭಕ್ತರಾಗಿ ಆರಾಧನೆ ಮಾಡುವಂತಹ ದೇವಾಲಯಕ್ಕೆ ಸಿಡಿಲು ಬಿತ್ತು ಅಂದರೆ ನಮ್ಮ ಅನ್ನದ ಬಟ್ಟಲಿಗೆ ಸಿಡಿಲು ಬಿದ್ದಂಥ ಅನುಭವ ನಮಗೆ ಆಯಿತು. ಯಾರಲ್ಲಿ ಹೇಳೋದು? ದೇವರ ದೇವಾಲಯಕ್ಕೆ ಸಿಡಿಲು ಬಿದ್ದಾಗ ಯಾರಲ್ಲಿ ದೂರು ಕೊಡೋದು ಅಂತ ಊರಿನ ಭಕ್ತರೆಲ್ಲ ಬಂದು ದೇವರಲ್ಲಿ ಮೊರೆ ಇಟ್ಟಾಗ ದಾರಿ ತೋರಿಸಿದ್ದಾರೆ. ಒಳ್ಳೊಳ್ಳೆ ವ್ಯಕ್ತಿಗಳನ್ನು ಮತ್ತೆ ಇಲ್ಲಿ ಕರೆತರುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಆ ಊರಿನವರೆಲ್ಲ ತನ್ನ ಕೈಲಾದ ಸೇವೆಯನ್ನು ಸಲ್ಲಿಸೋಕ್ಕೆ ಮುಂದಾಗ್ತಾ ಇದ್ದಾರೆ. ಅನೇಕ ದಾನಿಗಳು ಮುಂದೆ ಬರ್ತಾ ಇದ್ದಾರೆ. ಇಲ್ಲಿ ಅತಿ ಮುತುವರ್ಜಿಯಿಂದ ದೇವಸ್ಥಾನದ ಜೀರ್ಣೋದ್ಧಾರ, ಮತ್ತೊಮ್ಮೆ ಜೀರ್ಣೋದ್ಧಾರ, ಪುನರುತ್ಥಾನ ಆಗ್ತಾ ಇದೆ. ಇರ್ಬೋದು, ದೇವರ ಸಂಕಲ್ಪದಲ್ಲಿ ಏನಿದೆ ಅಂತ ಗೊತ್ತಿಲ್ಲ. 4 ವರ್ಷಗಳ ಹಿಂದೆ ಆದಂತಹ ಒಂದು ದೇವಸ್ಥಾನ, ಬ್ರಹ್ಮಕಲಶಾದಿಗಳು, ಅಂತಹ ವೈದಿಕ ಪ್ರಕ್ರಿಯೆಗಳು ನಡೆದಂಥ ಒಂದು ದೇವಸ್ಥಾನಕ್ಕೆ ಸಿಡಿಲು ಬೀಳುವುದಂದರೆ ನಾವು ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಥ ಅನಾಹುತ ಈ ಊರಿನಲ್ಲಿ ನಡೆದಿದೆ. ನಮಗೆಲ್ಲ ಸೂತಕದ ಛಾಯೆ ಇದೆ. ಎಲ್ಲರಿಗೂ ಯಾರೇನು ಸಂತೋಷವನ್ನು ವ್ಯಕ್ತಪಡಿಸಿದರೂ ಮನಸ್ಸಿನ ಎಲ್ಲರಿಗೊಂದು ಸೂತಕದ ಛಾಯೆ ಇದೆ. ನಾವೆಲ್ಲೊಂದು ಬೇಸರದಿಲ್ಲಿದ್ದೇವೆ. ಮನೆಯೊಬ್ಬ ಯಜಮಾನನಿಗೆ
ಅನಾಹುತ ಆದಾಗ ಮನೆಯವ್ರಿಗೆ ಎಷ್ಟು ನೋವಾಗ್ತದೋ ತದೇ ರೂಪದಲ್ಲಿ ಈ ಊರನ್ನ ರಕ್ಷಣೆ ಮಾಡಬೇಕಾದಂಥ ಮಹಾವಿಷ್ಣು ದೇವರ ಒಂದು ಆಲಯಕ್ಕೆ ಈ ಸ್ಥಿತಿ ಒಂದು ಆಯಿತು ಅಂತ ಹೇಳಿದಾಗ ಸಹಜವಾಗಿ ನಮಗೆಲ್ಲ ದುಃಖ ಆವರಿಸಿದೆ. ಮಹಾವಿಷ್ಣು ದೇವರ ಅಲ್ಲಿಗೆ ಬಂದವರು ಯಾರು ಬರಿಗೈಯಲ್ಲಿ ಹೋದವರಿಲ್ಲ, ಅವರ ಇಷ್ಟಾರ್ಥ ನೆರವೇರಿದೆ ಎನ್ನುವುದನ್ನು ಇಲ್ಲಿ ಸ್ಪಷ್ಟಪಡಿಸಬೇಕೆಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಾನು ಸಂಪತ್ ಕುಮಾರ್ ಶೆಟ್ಟಿ ಅಂತ, ಮಹಾವಿಷ್ಣು ದೇವಸ್ಥಾನದ ಸಂಚಾಲಕ ಹಾಗೂ ಆಡಳಿತ ಟ್ರಸ್ಟಿ. ಪ್ರಕೃತಿ ವಿಕೋಪದಿಂದ ಸಿಡಿಲು ಬಡಿದು ಈ ದೇವಸ್ಥಾನದ ಗರ್ಭಗುಡಿಯ ಪ್ರಾಕಾರ ಸಂಪೂರ್ಣವಾಗಿ ಛಿದ್ರವಾಗಿ ದೇವಸ್ಥಾನ ಅಸ್ತವ್ಯಸ್ತ ಆಯಿತು. ಭಗವದ್ಭಕ್ತರಲ್ಲಿ ನಾವು ಕೇಳೋದಿಷ್ಟೇ, ಈ ಯೂಟ್ಯೂಬನ್ನು ಯಾರೆಲ್ಲ ನೋಡ್ತೀರಾ, ನಾವು ತುಂಬ ಸಂಕಷ್ಟದಲ್ಲಿದೆ. ಕಷ್ಟ ಅಂದರೆ ಇನ್ನೂ ನಮಗೆ ಕಷ್ಟ ಅಂತ ಇಲ್ಲ. ನಾವು ಮೊದಲು ದೇವಸ್ಥಾನ ಕಟ್ಟಿದ ಸಾಲವನ್ನೇ ತೀರಿಸಿಲ್ಲ. ಇವಾಗ ಭಗವಂತ ನಮಗೆ ಇನ್ನಷ್ಟು ಕಷ್ಟವನ್ನು ಕೊಟ್ಟಿದ್ದಾರೆ. ನಾವು ನಿಮ್ಮಲ್ಲಿ ಪ್ರಾರ್ಥಿಸೋದಿಷ್ಟೇ, ಯಾರೆಲ್ಲ ಯೂಟ್ಯೂಬ್ ನೋಡ್ತೀರಾ, ಈ ದೇವಸ್ಥಾನದ ಸ್ಕ್ಯಾನರ್ಗೆ ನಿಮ್ಮಲ್ಲಿ ಕೈಲಾದಷ್ಟು ಸಹಾಯ ಮಾಡಿ. ಈ ಕಷ್ಟದ ಜೊತೆಗೆ ಸಂತೋಷ ಎಂದರೆ, ಈ ಕಷ್ಟ ಕಾಲದಲ್ಲಿ ನಮ್ಮ ಗ್ರಾಮಸ್ಥರು ಪಕ್ಕದ ಗ್ರಾಮಸ್ಥರು ಈ ನೋಡಿದವರೆಲ್ಲ ನಮ್ಮ ಜೊತೆಯಾಗಿ ನಿಂತಿದ್ದಾರೆ. ನೀವು ಕೂಡ ನಮಗೆ ಸಹಕರಿಸಿ. ಸೊ ವಿಡಿಯೋನ ಇವತ್ತು ಕೊನೆಗೊಳಿಸ್ತಾ ಇದ್ದೇವೆ. ಆದರೆ ನಿಮ್ಮೆಲ್ಲರ ಸಹಕಾರಗಳು ಇದೆ ಅಂತ ಹೇಳುವಂಥ ನಂಬಿಕೆ ನನಗೆ ಇದ್ದೇ ಇದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಒಬ್ಬ ವ್ಯಕ್ತಿಗಳಿಗೆ ಅಥವಾ ಕಮಿಟಿಗೆ ನಾವು ಕೊಡುವಂಥ ಸಹಕಾರಗಳಲ್ಲ. ಇವತ್ತು ನಾವೆಲ್ಲ ವ್ಯಕ್ತಿಗಳೆಲ್ಲ ಒಂದಷ್ಟು ದಿನ ಇರ್ಬೋದು, ಮತ್ತೆ ನಾವು ಇಲ್ಲದಿರ್ಬೋದು. ಆದರೆ ಮುಂದಿನ ತಲೆತಲಾಂತರಗಳಿಗೆ ಇಲ್ಲಿ ಉಳಿದಿರಬೇಕಾಗಿರುವಂತಹದ್ದು ನಮ್ಮ ಊರಿನ ದೇಗುಲ. ಅದಕ್ಕೆ ನಮ್ಮ ಸಹಕಾರಗಳು ಕೊಟ್ಟರೆ ಆ ಮಹಾವಿಷ್ಣು ಯಾವತ್ತೂ ಕೂಡ ಯಾವುದೇ ತೊಂದರೆಗಳು ಬರದೆ ನಮ್ಮ ಜೀವನದ ಏನು ಕನಸುಗಳಿದೆ, ಏನು ಕಷ್ಟಗಳಿದೆ, ಕಷ್ಟಗಳನ್ನು ದೂರ ಮಾಡಿ ಕನಸುಗಳನ್ನು ನನಸು ಖಂಡಿತವಾಗ್ಲೂ ಮಾಡ್ತಾರೆ. ಊರಿನ ಎಲ್ಲ ಹುಡುಗರಿದ್ದಾರೆ, ಹಾಗೆಯೇ ಈ ಊರಿನ ಎಲ್ಲ ಬಂಧುಗಳಿದ್ದಾರೆ. ಇನ್ನಷ್ಟು ಮಂದಿ ಕೂಡ ನಮ್ಮ ಜೊತೆಗೆ ಭಾಗವಹಿಸ್ಕೊಳ್ಳೋದಕ್ಕೆ ಇವತ್ತು ಇರಬೇಕಾಗಿತ್ತು, ಆದರೆ ಅವರು ಕಾರಣಾಂತರಗಳಿಂದ ಭಾಗವಹಿಸ್ಕೊಳ್ಳಿಲ್ಲ. ಅವರೆಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇವೆ. ಅಂದರೆ ಯಾಕೆಂದರೆ ಅವರ ನಿತ್ಯ ನಿರಂತರವಾಗಿರುವ ಸಹಕಾರ ಈ ದೇಗುಲಗಳಿಗೆ ಇದ್ದೇ ಇದೆ. ಅರ್ಚಕರು ಕೂಡ ನಮ್ಮ ಜೊತೆಗಿದ್ದಾರೆ. ಎಲ್ಲರ ಒಂದು ವಿನಂತಿಯೊಂದಿಗೆ ನಿಮ್ಮೆಲ್ಲರ ಸಹಕಾರಗಳನ್ನು ಕೊಡಿ ಅಂತ ಕೇಳ್ಕೊಳ್ತೇನೆ. ಇದೇ ಒಂದು ಸಿಡಿಲು ಬಡಿದು ದೇವಸ್ಥಾನಕ್ಕೆ ಹಾನಿಯಾಗದೆ ಯಾವುದೇ ಊರಿನ ವ್ಯಕ್ತಿಗಳಿಗೆ ತೊಂದರೆ ಆಗಿರ್ತಿದ್ರೆ ಅಥವಾ ಕೃಷಿ ಚಟುವಟಿಕೆಗಳಿಗೆ ತೊಂದರೆ ಆಗಿರ್ತಿದ್ರೆ ನಾವೆಲ್ಲ ಕೂಡ ದೇವರಿಗೆ ನಾವು ಇವತ್ತು ಏನೆಲ್ಲ ಹೇಳ್ತಾ ಇದ್ವಿ, ಇಷ್ಟು ನಾವು ಪೂಜೆ ಪುರಸ್ಕಾರ ಮಾಡಿದ್ರು ಕೂಡ ದೇವರು ನಮ್ಮನ್ನು ಕಾಪಾಡಲಿಲ್ಲ ಅಂತ. ಆದರೆ ದೇವರು ಯಾವುದೇ ವ್ಯಕ್ತಿಗಳಿಗೆ ತೊಂದರೆ ಮಾಡದೆ ಆ ಕಷ್ಟವನ್ನು ಅವರೇ ತೆಗೆದುಕೊಂಡಾಗ ದೇವರ ಜೊತೆಗೆ ನಿಂತು ನಾವು ಸಹಕಾರವನ್ನು ಕೊಡಬೇಕಾದ ಅವಶ್ಯಕತೆಗಳು ಇದ್ದೇ ಇದೆ. ಒಂದು ಊರಿನ ಏಳಿಗೆ ಹೇಗೆ ಅಂತ ಹೇಳಿದ್ರೆ ಆ ದೇಗುಲದ ಏಳಿಗೆಯ ಮೂಲಕವಾಗಿ ಎಲ್ಲರೂ ಕೂಡ ಏಳಿಗೆಯನ್ನು ಪಡ್ಕೊಳ್ತಾರೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಇರಲಿ. ಮತ್ತೊಮ್ಮೆ ನಾವು ಈ ದೇಗುಲದ ವಿಜೃಂಭಣೆಯ ಮಹೋತ್ಸವದಲ್ಲಿ ಜೊತೆಯಾಗಿ ಸೇರಿಕೊಳ್ಳೋಣ ಅತಿ ಶೀಘ್ರವಾಗಿ. ಅದೆಲ್ಲ ಕೂಡ ಭಕ್ತರ ಒಂದು ಮನಸ್ಸಿನ ಮೂಲಕವಾಗಿ ಇದ್ದೇ ಇದೆ. ನಿಮಗೆಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಕೆ ಮಾಡಿಕೊಳ್ತಾ, ಇಷ್ಟು ಮಂದಿ ಇವತ್ತು ಸೇರಿದ್ದಾರೆ. ಮುಂದಿನ ದಿನ ಬಂದಾಗ ಸಹಸ್ರಾರು ಮಂದಿ ಸೇರಿ ಈ ದೇಗುಲದ ವೈಭವದ ಮಹೋತ್ಸವದಲ್ಲಿ ಭಾಗಿಯಾಗೋಣ ಅಂತ ಕೇಳಿಕೊಳ್ತಾ, ನಿಮ್ಮೆಲ್ಲರ ಸಹಕಾರದ ನಿರೀಕ್ಷೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಧನ್ಯವಾದ.